ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ. ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಸಿದ್ದರಾಮಯ್ಯನವರು ಬಣ. ಈ ಬಣ ಈಗ ಆ ಪಟ್ಟನ್ನ ಹಂಗೆ ಮುಂದುವರಿಸಿಕೊಂಡು ಹೋಗಿದೆಯಂತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಣ ಡೆಡ್ಲೈನ್ ಕೊಟ್ಟಿದೆಯಂತೆ. ಕೆಪಿಸಿಸಿ ಅಧ್ಯಕ್ಷರನ್ನ ಇಷ್ಟು ದಿನದ ಒಳಗಡೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನ ಕೊಟ್ಟಿದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನೀವು ಹಿಂದೆ ಹೇಳಿದಂತೆ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ, ನೀವು ಹೇಳಿದ್ರಿ ಹಿಂದೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ, ಹಂಗೆ ಮಾಡಿ. ಈಗ ಇಲ್ಲದೆ ಹೋದ್ರೆ ಸಂಘಟನೆ ಚುನಾವಣೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಖರ್ಗೆ ವೇಣುಗೋಪಾಲ್ ಜೊತೆ ಸತೀಶ್ ಮಾತುಕತೆಯನ್ನು ಮಾಡಿದ್ದಾರೆ. ಅನುಮಾನ ಇದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಹಳಿ ತಪ್ಪಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ಪಕ್ಷದ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ. ನೀವೇ ಹೇಳಿದ್ರಿ ಹಿಂದೆ ಡಿಸಿಎಂ ವಿರುದ್ಧ ಹಿಂಗಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೂರು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ಬಣ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅನ್ನೋದು ಈಗ ರಾಜ್ಯದಲ್ಲಿ ಜಗಜ್ಜಾಹೀರಾಗಿರೋದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಕ್ಕೆ ಇಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುತ್ತೆ. ಇದೆಲ್ಲ ಲೆಕ್ಕಾಚಾರ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ತಿರುಗಬಹುದೇನೋ. ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗಬಹುದು, ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದುವರೆದು ನೋಡ್ತಾ ಹೋದ್ರೆ ನೋಡಿ, ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸನ್ನು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಏನ್ ದಾಳ ಅದು, ಏನಾಗ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ವರದಿ ನೋಡಿ. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ, ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವ್ ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನ್ ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ, ಏನ್ ಮಾಡ್ಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳದ ಇಲ್ಲೇ ವೇಟಿಂಗ್ ನಾಗ ಲಿಸ್ಟ್ ಆಗದಿ, ವೇಟಿಂಗ್ ನಾಗ ಕಾಯ್ತಾ ಇದೆ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ. ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಸಿದ್ದರಾಮಯ್ಯನವರು ಬಣ. ಈ ಬಣ ಈಗ ಆ ಪಟ್ಟನ್ನ ಹಂಗೆ ಮುಂದುವರಿಸಿಕೊಂಡು ಹೋಗಿದೆಯಂತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಣ ಡೆಡ್ಲೈನ್ ಕೊಟ್ಟಿದೆಯಂತೆ. ಕೆಪಿಸಿಸಿ ಅಧ್ಯಕ್ಷರನ್ನ ಇಷ್ಟು ದಿನದ ಒಳಗಡೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಡೆಡ್ಲೈನ್ ಅನ್ನ ಕೊಟ್ಟಿದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನೀವು ಹಿಂದೆ ಹೇಳಿದಂತೆ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ, ನೀವು ಹೇಳಿದ್ರಿ ಹಿಂದೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ, ಹಂಗೆ ಮಾಡಿ. ಈಗ ಇಲ್ಲದೆ ಹೋದ್ರೆ ಸಂಘಟನೆ ಚುನಾವಣೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಖರ್ಗೆ ವೇಣುಗೋಪಾಲ್ ಜೊತೆ ಸತೀಶ್ ಮಾತುಕತೆಯನ್ನು ಮಾಡಿದ್ದಾರೆ. ಅನುಮಾನ ಇದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಹಳಿ ತಪ್ಪಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ಪಕ್ಷದ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ. ನೀವೇ ಹೇಳಿದ್ರಿ ಹಿಂದೆ ಡಿಸಿಎಂ ವಿರುದ್ಧ ಹಿಂಗಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೂರು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ಬಣ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅನ್ನೋದು ಈಗ ರಾಜ್ಯದಲ್ಲಿ ಜಗಜ್ಜಾಹೀರಾಗಿರೋದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಕ್ಕೆ ಇಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುತ್ತೆ. ಇದೆಲ್ಲ ಲೆಕ್ಕಾಚಾರ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ತಿರುಗಬಹುದೇನೋ.
ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗ್ಬೋದು ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದುವರೆದು ನೋಡ್ತಾ ಹೋದ್ರೆ ನೋಡಿ, ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸನ್ನು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಏನ್ ದಾಳ ಅದು, ಏನಾಗ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ವರದಿ ನೋಡಿ. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ಇಲಾಖೆಯಿಂದ ನಮಗೆ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವ್ ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನ್ ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನ್ ಮಾಡ್ಬೇಕು, ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ ಆಗದೆ, ವೇಟಿಂಗ್ನಾಗ ಕಾಯ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಬಣ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ 2 ಬಣ ಇದೆ. ಡಿಕೆ ಶಿವಕುಮಾರ್ ಬಣ, ಮತ್ತೊಂದು ಸಿದ್ದರಾಮಯ್ಯನವರು ಬಣ. ಈ ಬಣ ಈಗ ಆ ಪಟ್ಟನ್ನ ಹಂಗೆ ಮುಂದುವರಿಸಿಕೊಂಡು ಹೋಗಿದೆಯಂತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಣ ಡೆಡ್ ಲೈನ್ ಕೊಟ್ಟಿದೆಯಂತೆ. ಕೆಪಿಸಿಸಿ ಅಧ್ಯಕ್ಷರನ್ನ ಇಷ್ಟು ದಿನದ ಒಳಗಡೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೊಟ್ಟಿದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನೀವು ಹಿಂದೆ ಹೇಳಿದಂತೆ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ, ನೀವು ಹೇಳಿದ್ರಿ ಹಿಂದೆ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ, ಹಂಗೆ ಮಾಡಿ. ಈಗ ಇಲ್ಲದೆ ಹೋದ್ರೆ ಸಂಘಟನೆ, ಚುನಾವಣೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಖರ್ಗೆ ವೇಣುಗೋಪಾಲ್ ಜೊತೆ ಸತೀಶ್ ಮಾತುಕತೆಯನ್ನು ಮಾಡಿದ್ದಾರೆ. ಅನುಮಾನ ಇದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಚಿವ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಹಳಿ ತಪ್ಪಿದೆ, ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ಪಕ್ಷದ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ, ನೀವೇ ಹೇಳಿದ್ರಿ ಹಿಂದೆ ಡಿಸಿಎಂ ವಿರುದ್ಧ ಹಿಂಗಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೂರು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬಣ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅನ್ನೋದು ಈಗ ರಾಜ್ಯದಲ್ಲಿ ಜಗಜ್ಜಾಹೀರಾಗಿರೋದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಕ್ಕಿಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುತ್ತೆ. ಇದೆಲ್ಲಾ ಲೆಕ್ಕಾಚಾರ ಬಹುಶಃ ಸತೀಶ್ ಜಾರಕಿಹೊಳಿ ಅವರು ತಿರುಗಬಹುದೇನೋ. ಸದ್ಯಕ್ಕೆ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗ್ಬೋದು ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದುವರೆದು ನೋಡ್ತಾ ಹೋದ್ರೆ ನೋಡಿ, ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸನ್ನು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಏನ್ ದಾಳ ಅದು, ಏನಾಗ್ತಿದೆ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ವರದಿ ನೋಡಿ. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ಇಲಾಖೆಯಿಂದ ನಮಗೆ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ
ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವ್ ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನ್ ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನ್ ಮಾಡ್ಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ ನಾಗ ಲಿಸ್ಟ್ ಆಗದೆ, ವೇಟಿಂಗ್ ನಾಗ ಕಾಯ್ತಾ ಇದೆ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.